ಬೆಳಗಿನ ಬೆಳಕು. ಸ್ವಯಂಪ್ರೇರಿತ ಅರ್ಪಣೆ ಭಾಗ 1. ಯಾಜಕಕಾಂಡ 22:18-20. ನಾವು ಕಳೆದ 8 ಭಾಗಗಳಿಂದ ಅಧ್ಯಯನ ಮಾಡುತ್ತಿರುವ ಪವಿತ್ರ ಆಹಾರದ ವಿಷಯದಿಂದ ಇಂದು ನಾವು ಮುಂದೆ ಸಾಗುತ್ತೇವೆ ಮತ್ತು ಯಾಜಕಕಾಂಡ ಮತ್ತೊಂದು ಎಳೆಯಾದ ಯಜ್ಞವೇದಿಗೆ ಕಾಣಿಕೆಗಳಾಗಿ ತರಲಾಗುವ ಅರ್ಪಣೆಗಳ ವಿಷಯಗಳತ್ತ ಪ್ರವೇಶಿಸುತ್ತೇವೆ. ಯಾಜಕಕಾಂಡದ ಈ ಪುಸ್ತಕದಲ್ಲಿನ ಪ್ರತಿಯೊಂದು ವಿಷಯಗಳನ್ನು ನಮ್ಮ ಪರಲೋಕದ ತಂದೆಯಿಂದ ಎಚ್ಚರಿಕೆಯಿಂದ ನೀಡಲ್ಪಟ್ಟಿದೆ ಮತ್ತು ನಮ್ಮ ಯಜಮಾನನಾದ ಯೇಸು ಕ್ರಿಸ್ತನು ಎಚ್ಚರಿಕೆಯಿಂದ ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ದಾನೆ. ಇದು ಮನುಷ್ಯನ ಊಹೆಗೆ ನಿಲುಕದಷ್ಟು ವಿವರವಾಗಿ ನೆರವೇರಿಸಲ್ಪಟ್ಟಿದೆ. ಈ ಭಾಗವು ಹೀಗೆ ಹೇಳುತ್ತದೆ: ಇಸ್ರಾಯೇಲ್ಯರಿಗೂ ನಿಮ್ಮಲ್ಲಿ ವಾಸಿಸುವ ಅನ್ಯದೇಶದವರಿಗೂ ಅನ್ವಯಿಸುವ ಈ ಸೂಚನೆಗಳನ್ನು ಆರೋನನಿಗೂ ಅವನ ಪುತ್ರರಿಗೂ ಇಸ್ರಾಯೇಲರೆಲ್ಲರಿಗೂ ತಿಳಿಸಿರಿ. ನೀವು ಯೆಹೋವನಿಗೆ ದಹನಬಲಿಯಾಗಿ ಕಾಣಿಕೆಯನ್ನು ತಂದಾಗ ಅದು ಹರಕೆಗಾಗಿರಲಿ ಅಥವಾ ಸ್ವಯಂಪ್ರೇರಿತ ಅರ್ಪಣೆಯಾಗಿರಲಿ. ಯಾಜಕಕಾಂಡ 22:18. ಇಲ್ಲಿ ತಕ್ಷಣವೇ ಮಹತ್ವವಾದ ವಿಷಯ ಕಾಣಿಸುತ್ತದೆ. ಇಸ್ರಾಯೇಲಿಗಾಗಿ ಮಾತ್ರ ಕಟ್ಟುನಿಟ್ಟಾದ ವೃತ್ತದಲ್ಲಿ ಇರಿಸಿದ ನಿಯಮಗಳಾಗಿರಲಿಲ್ಲ, ಇಸ್ರಾಯೇಲರೆಲ್ಲರಿಗೂ ಮತ್ತು ನಿಮ್ಮಲ್ಲಿ ವಾಸಿಸುವ ಅನ್ಯದೇಶದವರಿಗೂ ಬಾಗಿಲು ತೆರೆದಿದೆ ಎಂದು ಆ ನಿಯಮವೇ ಹೇಳುತ್ತದೆ. ಇಲ್ಲಿಯೂ ಸಹ ಇಸ್ರಾಯೇಲಿನ ಯಜ್ಞವೇದಿಯ ಬಳಿ ಪರದೇಶಿಯರಿಗೆ ತೆರೆದ ಬಾಗಿಲನ್ನು ತೆರೆದಿಡಲಾಗಿದೆ. ಸುವಾರ್ತೆಯಿಂದ ಜನಾಂಗಗಳನ್ನು ಬಹಿರಂಗವಾಗಿ ಒಟ್ಟುಗೂಡಿಸುವ ಮೊದಲೇ ಎಲ್ಲರಿಗೂ ತನ್ನ ಹೃದಯದ ಬಾಗಿಲು ತೆರೆಯುತ್ತಿದ್ದನು. ಮಾನದಂಡ ದೋಷರಹಿತವಾದದ್ದು. ಈ ನಿಯಮವು ಯಾರು ಬರಬಹುದು ಎಂಬುದರಿಂದ ಅವರು ಏನು ತರಬಹುದು ಎಂಬುದರ ಕಡೆಗೆ ತಿರುಗುತ್ತದೆ. ಒಬ್ಬ ಮನುಷ್ಯನು ಯೆಹೋವನಿಗೆ ದಹನಬಲಿಯನ್ನು ಅರ್ಪಿಸಲು ಆರಿಸಿಕೊಂಡರೆ, ಅದು ಸಂಕಟದ ಸಮಯದಲ್ಲಿ ಹರಕೆಯ ಕಾರಣಕ್ಕಾಗಲಿ ಅಥವಾ ಸರಳವಾಗಿ ಮುಕ್ತ ಮತ್ತು ಕೃತಜ್ಞತೆಯ ಹೃದಯದಿಂದಾಗಲಿ, ಆ ಕಾಣಿಕೆಯು ಸ್ಪಷ್ಟವಾದ ಮಾನದಂಡವನ್ನು ಪೂರೈಸಬೇಕಾಗಿತ್ತು. ಆ ಪ್ರಾಣಿಯು ದೋಷರಹಿತವಾದ ಗಂಡಾಗಿರಬೇಕು. ಅದು ಹಿಂಡಿನಿಂದ ಅಥವಾ ಮಂದೆಯಿಂದ ಇರಬಹುದು, ಹೋರಿ, ಟಗರು ಅಥವಾ ಗಂಡು ಮೇಕೆ, ಆದರೆ ಅದು ಕುಂದಿರಬಾರದು, ಕುಂಟಿರಬಾರದು, ಕುರುಡಾಗಿರಬಾರದು, ರೋಗಗ್ರಸ್ತವಾಗಿರಬಾರದು ಅಥವಾ ಯಾವುದೇ ಗೋಚರ ರೀತಿಯಲ್ಲಿ ಕೊರತೆಯುಳ್ಳದ್ದಾಗಿರಬಾರದು. ಯಾವುದೇ ದೋಷವುಳ್ಳ ಪ್ರಾಣಿಯನ್ನು ಅರ್ಪಿಸಬೇಡಿ, ಏಕೆಂದರೆ ಯೆಹೋವನು ನಿಮ್ಮ ಪರವಾಗಿ ಅದನ್ನು ಅಂಗೀಕರಿಸುವುದಿಲ್ಲ. ಈ ಮಾತುಗಳು ಸ್ಪಷ್ಟವಾಗಿವೆ, ಆದರೂ ಅವು ನಾವು ಆರಾಧನೆ ಎಂದು ಕರೆಯುವ ಎಲ್ಲವನ್ನೂ ಸ್ಪರ್ಶಿಸುವ ಭಾರವನ್ನು ಹೊಂದಿವೆ. ಯೆಹೋವನು ಪವಿತ್ರನು. ಆತನಿಗೆ ತರಲ್ಪಡುವುದು ಆತನ ಪವಿತ್ರತೆಯ ಬಗ್ಗೆ ಸತ್ಯವನ್ನು ಹೇಳಬೇಕು. ಆದರೆ ದೋಷಪೂರ್ಣವಾದ ಬಲಿಯು ತಪ್ಪಾದ ಸಂದೇಶವನ್ನು ನೀಡುತ್ತಿತ್ತು. ಪ್ರೀತಿ ಮತ್ತು ಆಜ್ಞೆ. ಈ ನಿರ್ದಿಷ್ಟ ರೀತಿಯ ಅರ್ಪಣೆ, ದಹನ ಬಲಿಯು, ಅಗತ್ಯವಾದ ಪಾಪ ಮತ್ತು ದೋಷ ಪರಿಹಾರಕ ಅರ್ಪಣೆಗಳ ಪಕ್ಕದಲ್ಲಿ ನಿಂತಿತ್ತಾದರೂ ಅದು ಬೇರೆ ಸ್ವಭಾವದಾಗಿದೆ. ಪಾಪ ಮತ್ತು ದೋಷ ಪರಿಹಾರಕ ಅರ್ಪಣೆಗಳು ತಪ್ಪು ಮಾಡಿದಾಗ ಅದಕ್ಕೆ ಉತ್ತರ ನೀಡುತ್ತಿದ್ದವು. ದಹನಬಲಿಗಳು ಮತ್ತು ಸ್ವಯಂಪ್ರೇರಿತ ಅರ್ಪಣೆಗಳು ಪ್ರೀತಿ ಮತ್ತು ಕೃತಜ್ಞತೆಯಿಂದ ಸಮರ್ಪಿಸಲಾದವು. ಅವು ಬೇಡಿಕೆಯ ಮೇಲೆ ಇರುತ್ತಿರಲಿಲ್ಲ, ಆದರೆ ಅರ್ಪಿಸಲ್ಪಡುತ್ತಿದ್ದವು. ನೀವು ತಪ್ಪಿತಸ್ಥರಾದಾಗ ಮಾತ್ರವಲ್ಲದೆ ಕೃತಜ್ಞರಾಗಿದ್ದಾಗಲೂ ನೀವು ನನ್ನ ಬಳಿಗೆ ಬರಬಹುದು ಎಂದು ಯೆಹೋವನು ತಾನೇ ಹೇಳುತ್ತಿದ್ದಂತೆ ಇತ್ತು. ಅಂದರೆ ಯಜ್ಞವೇದಿಯು ಸಾಲವನ್ನು ತೀರಿಸುವ ಸ್ಥಳ ಮಾತ್ರವಾಗಿರಲಿಲ್ಲ, ಅದು ಪ್ರೀತಿಯನ್ನು ವ್ಯಕ್ತಪಡಿಸುವ ಸ್ಥಳವೂ ಆಗಿತ್ತು. ಮತ್ತು ಪ್ರೀತಿಯಲ್ಲಿಯೂ ಸಹ ಕ್ರಮವು ಮುಖ್ಯವಾಗಿತ್ತು. ಹೃದಯದಿಂದ ಬರುವ ಕಾಣಿಕೆಯೂ ಸಹ ಶುದ್ಧವಾಗಿರಬೇಕು, ಸೂಕ್ತವಾಗಿರಬೇಕು ಮತ್ತು ಸ್ವೀಕಾರಾರ್ಹವಾಗಿರಬೇಕು. ಭಕ್ತಿಯು ಅಜಾಗರೂಕತೆಯ ಕಡೆಗೆ ಜಾರಿ ಹೋಗದಂತೆ ನಿಯಮವು ಆ ಕ್ರಮವನ್ನು ಸಂರಕ್ಷಿಸಿತು. ಸೂಚನೆಯನ್ನು ರೂಪಿಸಿದ ವಿಧಾನವು ಜವಾಬ್ದಾರಿಯನ್ನು ಹೇಗೆ ಹಂಚಿಕೊಳ್ಳಲಾಗಿದೆ ಎಂಬುದನ್ನು ತೋರಿಸುತ್ತದೆ. ದೇವರು ಮೋಶೆಯೊಂದಿಗೆ ಮಾತನಾಡಿದನು. ಮೋಶೆ ಆರೋನನಿಗೂ ಅವನ ಪುತ್ರರಿಗೂ ಮತ್ತು ಇಸ್ರಾಯೇಲರೆಲ್ಲರಿಗೂ ಹೇಳಬೇಕಾಗಿತ್ತು. ಇದರರ್ಥ ಯಜ್ಞವೇದಿಯಲ್ಲಿ ದಿನೇ ದಿನೇ ಸೇವೆ ಸಲ್ಲಿಸುತ್ತಿದ್ದ ಯಾಜಕರು ಅರ್ಪಿಸಲ್ಪಟ್ಟಿದ್ದರಲ್ಲಿ ಪವಿತ್ರತೆಯನ್ನು ಕಾಪಾಡುವ ಕರ್ತವ್ಯವನ್ನು ಹೊತ್ತಿದ್ದರು. ಆದರೆ ಜನರು ತಾವೇ ಸರಿಯಾದದ್ದನ್ನು ಈ ಸಣ್ಣ ನುಡಿಗಟ್ಟು ಅರ್ಪಣೆಯು ಸ್ವಾಗತಾರ್ಹವಾಗಿದೆ ಆದರೆ ಬಲವಂತಪಡಿಸಿಲ್ಲ ಎಂದು ಹೇಳುತ್ತದೆ. ಬಾಗಿಲು ತೆರೆದಿತ್ತು ಮತ್ತು ಆಯ್ಕೆ ಮುಕ್ತವಾಗಿತ್ತು.
ಆದರೂ ಒಮ್ಮೆ ಆರಾಧಕನು ಬರಲು ಆಯ್ಕೆ ಮಾಡಿದರೆ ಮಾರ್ಗವು ಗುರುತಿಸಲ್ಪಟ್ಟಿತ್ತು. ಅವನು ತನ್ನದೇ ಆದ ವಿಧಾನವನ್ನು ನಿರ್ಧರಿಸಲು ಸಾಧ್ಯವಿರಲಿಲ್ಲ. ಅವನು ಈಗಾಗಲೇ ನೀಡಿದ ಪವಿತ್ರ ಮಾದರಿಯನ್ನು ಪ್ರವೇಶಿಸಿದನು. ಆರಾಧನೆಯ ಉದ್ದೇಶ ಮತ್ತು ಹೃದಯದ ಅಭಿವ್ಯಕ್ತಿ. ಯಾಜಕಕಾಂಡದ ಅಧ್ಯಾಯದಲ್ಲಿ ಪ್ರಾಣಿಯ ದೇಹವು ಪೂರ್ಣವಾಗಿರಬೇಕು. ಆ ಪೂರ್ಣ ಎಂಬ ಪದವು ಕೇವಲ ಹೊರಗಿನ ತಪ್ಪುಗಳನ್ನು ಪರಿಶೀಲಿಸುವುದಕ್ಕಲ್ಲ, ಅದು ಬೋಧಿಸುವುದಕ್ಕೆ. ಇದು ಯೆಹೋವನು ಪರಿಪೂರ್ಣನೆಂಬುದನ್ನು, ಅವನಿಗೆ ಅತ್ಯುತ್ತಮವಾದುದನ್ನು ಅರ್ಪಿಸಬೇಕು ಎಂಬುದನ್ನು ಬೋಧಿಸುತ್ತದೆ. ಉಳಿದವುಗಳನ್ನು ಇಡುವ ಸ್ಥಳ ಆರಾಧನೆಯಾಗಿರಬಾರದು ಎಂದು ಅದು ಬೋಧಿಸುತ್ತದೆ. ದೋಷಯುಕ್ತವಾದದ್ದನ್ನು ಅಥವಾ ಕೆಟ್ಟದ್ದನ್ನು ಉಳಿದಿರುವುದನ್ನು ತರುವುದು ದೇವರಿಗೆ ಅವಮಾನಿಸುವಂತಾಗಿದೆ. ಈ ನಿಯಮವು ಆರಾಧಕನನ್ನು ಅಪಾಯಕಾರಿ ಅಭ್ಯಾಸದಿಂದ ರಕ್ಷಿಸಿತು. ಬಲಿಪೀಠವನ್ನು ತ್ಯಾಜ್ಯ ವಸ್ತುಗಳನ್ನು ಹಾಕುವ ಸ್ಥಳವನ್ನಾಗಿ ಮಾಡುವ ತಪ್ಪು ಅಭ್ಯಾಸದಿಂದ ಬಲಿಪೀಠವು ಕಸ ಹಾಕುವ ತ್ಯಾಜ್ಯ ಸ್ಥಳವಲ್ಲ, ಅದು ಯೆಹೋವನ ಮೇಜು. ಒಬ್ಬ ವ್ಯಕ್ತಿಯು ಅಂತಹ ಅರ್ಪಣೆಯನ್ನು ಏಕೆ ತರುತ್ತಿದ್ದನು? ನಿಯಮವು ಹಲವಾರು ಸಂದರ್ಭಗಳನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ಅದು ಹರಕೆಯಾಗಿರುತ್ತಿತ್ತು. ನೀನು ನನಗೆ ಸಹಾಯ ಮಾಡಿದರೆ ನಾನು ಅರ್ಪಿಸುವೆನು. ಸಂಕಟದ ಸಮಯದಲ್ಲಿ ಅಥವಾ ಒಂದು ದೊಡ್ಡ ಕಾರ್ಯವನ್ನು ಕೈಗೊಳ್ಳುವ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಹೇಳಬಹುದಾದ ಮಾತುಗಳು. ಸಹಾಯ ಬಂದಾಗ ಮತ್ತು ಹರಕೆಯು ಮನಸ್ಸಿನ ಮುಂದೆ ನಿಂತಾಗ ಆರಾಧಕನು ವಾಗ್ದಾನ ಮಾಡಿದ ಕಾಣಿಕೆಯನ್ನು ತರುತ್ತಿದ್ದನು. ಕೆಲವೊಮ್ಮೆ ಅದು ಸರಳವಾಗಿ ಸ್ವಯಂಪ್ರೇರಿತ ಅರ್ಪಣೆಯಾಗಿರುತ್ತಿತ್ತು. ಹರಕೆ ಇಲ್ಲದೆ, ಷರತ್ತು ಇಲ್ಲದೆ ಕೃತಜ್ಞತೆಯು ಉಕ್ಕಿ ಹರಿಯುವುದು. ಸುಭದ್ರವಾಗಿ ಸಂಗ್ರಹಿಸಿದ ಬೆಳೆ, ಪೂರ್ಣಗೊಂಡ ಪ್ರಯಾಣ, ಮಗುವಿನ ಜನನ, ನೆನಪಿಸಿಕೊಂಡ ವಿಮೋಚನೆ. ಕೆಲವೊಮ್ಮೆ ಅದು ಪ್ರತಿಷ್ಠೆ ಆಗಿರುತ್ತಿತ್ತು. ನಾನು ಇರುವುದೆಲ್ಲವೂ ನಿನಗೆ ಸೇರಿದೆ ಎಂದು ಶರೀರವು ಅನುಭವಿಸುವಂತೆ ಮತ್ತು ಕಣ್ಣುಗಳು ನೋಡುವಂತೆ ಹೇಳುವ ಬಯಕೆ. ದಹನಬಲಿಯು ಆ ಹೇಳಿಕೆಯನ್ನು ಸ್ಪಷ್ಟವಾಗಿ ನೀಡಿತು, ಏಕೆಂದರೆ ಅದು ಯಜ್ಞವೇದಿಯ ಮೇಲೆ ಪೂರ್ಣವಾಗಿ ದಹಿಸಲ್ಪಡುತ್ತಿತ್ತು. ಆರಾಧನೆಗೆ ಯಾವುದು ಉಳಿಯಲಿಲ್ಲ, ಏನನ್ನೂ ಇಡಲಾಗುತ್ತಿರಲಿಲ್ಲ. ಹೊಗೆ ಏರುತ್ತಿತ್ತು ಮತ್ತು ಕಾಣಿಕೆ ಉಡುಗೊರೆ ನಶಿಸಿತು. ಅದು ಯೆಹೋವನಿಗೆ ಸುವಾಸನೆಯಾಗುತ್ತಿತ್ತು. ದೇವರು ಧೂಮದ ಹೊಗೆಯನ್ನು ಬಯಸುವುದರಿಂದಲ್ಲ, ಆದರೆ ವಿಧೇಯತೆಯ ಹೃದಯ, ಅಂದರೆ ಅನುಸರಣೆಯಿಂದ ಬಂದ ಪ್ರೀತಿ ಸರಿಯಾದ ರೀತಿಯಲ್ಲಿ ವ್ಯಕ್ತವಾಯಿತು ಎಂಬುದರಿಂದ. ನ್ಯಾಯ ಪ್ರಮಾಣವು ನ್ಯಾಯೋಪ್ಪಿಗೆಯನ್ನು ವಿವರಿಸಲು ಬಳಸುವ ಭಾಷೆ ಅದು. ಕಾರ್ಯವಿಧಾನ ಮತ್ತು ಸ್ವೀಕಾರ. ಯಾಜಕಕಾಂಡ ಹಂತಗಳನ್ನು ನೀಡುತ್ತದೆ. ಆರಾಧಕನು ಒಂದು ಪರಿಪೂರ್ಣ ಗಂಡು ಪ್ರಾಣಿಯನ್ನು ಆರಿಸಿ ಅದನ್ನು ಸಭೆಯ ಗುಡಾರದ ಪ್ರವೇಶದ್ವಾರಕ್ಕೆ ಕರೆತರುತ್ತಾನೆ. ಅಲ್ಲಿ ಯಾಜಕನು ಅದನ್ನು ಪರಿಶೀಲಿಸುತ್ತಾನೆ. ಪರಿಶೀಲನೆಯು ಕೇವಲ ರೂಪಕವಲ್ಲ, ಅಂದರೆ ಔಪಚಾರಿಕತೆಯಾಗಿರಲಿಲ್ಲ. ಯಾಜಕನ ಕಣ್ಣುಗಳು ಸಾಮಾನ್ಯ ಮತ್ತು ಪವಿತ್ರವಾದವುಗಳ ನಡುವಿನ ಗಡಿಯನ್ನು ಕಾಯುತ್ತಿದ್ದವು. ಪ್ರಾಣಿಯು ದೋಷವನ್ನು ಹೊಂದಿದ್ದರೆ ಅದನ್ನು ಹಿಂದಕ್ಕೆ ಕಳುಹಿಸಲಾಗುತ್ತಿತ್ತು. ಅದು ಪೂರ್ಣವಾಗಿದ್ದರೆ ಆರಾಧಕನು ಅದರ ತಲೆಯ ಮೇಲೆ ತನ್ನ ಕೈಗಳನ್ನು ಇಡುತ್ತಿದ್ದನು. ಕೈಗಳನ್ನು ಇಡುವ ಆ ಕ್ರಿಯೆಯು ಹಗುರವಾದ ಸ್ಪರ್ಶವಾಗಿರಲಿಲ್ಲ, ಅದು ಉದ್ದೇಶಪೂರ್ವಕವಾದ ಗುರುತಿಸುವಿಕೆಯ ಕ್ರಿಯೆಯಾಗಿತ್ತು. ನನ್ನ ಜೀವನಕ್ಕಾಗಿ ಈ ಜೀವ, ನನ್ನ ಕಾಣಿಕೆಯಾಗಿ ಈ ಕಾಣಿಕೆ. ಆರಾಧಕನು ತಾನೇ ಪ್ರಾಣಿಯನ್ನು ಕೊಲ್ಲುತ್ತಿದ್ದನು ಮತ್ತು ಯಾಜಕನು ರಕ್ತವನ್ನು ಪಾತ್ರೆಯಲ್ಲಿ ಹಿಡಿದು ಅದನ್ನು ಯಜ್ಞವೇದಿಯ ಬದಿಗಳಿಗೆ ಎರಚುತ್ತಿದ್ದನು. ನಂತರ ದೇಹವನ್ನು ಸಿದ್ಧಪಡಿಸಲಾಗುತ್ತಿತ್ತು. ಚರ್ಮ ಸುಲಿದು ತುಂಡುಗಳಾಗಿ ಕತ್ತರಿಸಿ ಒಳಭಾಗಗಳನ್ನು ನೀರಿನಿಂದ ತೊಳೆಯಲಾಗುತ್ತಿತ್ತು. ತೊಳೆಯುವುದು ಕೇವಲ ಸೌಂದರ್ಯವರ್ಧಕವಾಗಿರಲಿಲ್ಲ, ಅದು ಶುದ್ಧತೆಯನ್ನು ಚಿತ್ರಿಸುತ್ತಿತ್ತು. ಯಾಜಕನು ಕಟ್ಟಿಗೆಯನ್ನು ಜೋಡಿಸಿ ತುಂಡುಗಳನ್ನು ಬೆಂಕಿಯ ಮೇಲೆ ಇಡುತ್ತಿದ್ದನು ಮತ್ತು ಇಡೀ ಪ್ರಾಣಿಯನ್ನು ಸುಡಲಾಗುತ್ತಿತ್ತು. ನಂತರ ಯಾವುದೇ ಹಂಚಿದ ಊಟವಿರಲಿಲ್ಲ, ಇಡೀ ಅರ್ಪಣೆಯು ಏರಿಹೋಯಿತು. ದೃಶ್ಯ, ಬೆಂಕಿಯ ಶಬ್ದ, ಹೊಗೆಯ ವಾಸನೆ, ಅದೆಲ್ಲವೂ ಹೃದಯವು ಏನು ಹೇಳುತ್ತಿದೆ ಎಂಬುದನ್ನು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿತ್ತು. ಯಾವುದೇ ಬಲಿಯ ಪ್ರಾಣಿ ದೋಷವಿಲ್ಲದೆ ಸಂಪೂರ್ಣವಾಗಿದ್ದಾಗ ಆರಾಧಕನು ಅದರ ತಲೆಯ ಮೇಲೆ ತನ್ನ ಕೈಗಳನ್ನು ಇಡುತ್ತಿದ್ದನು. ಈ ಕೈಗಳನ್ನು ಇಡುವ ಕ್ರಿಯೆ ಕೇವಲ ಸಣ್ಣ ಸ್ಪರ್ಶವಾಗಿರಲಿಲ್ಲ, ಅದು ಉದ್ದೇಶಪೂರ್ವಕವಾದ ಗುರುತಿಸುವಿಕೆಯ ಕೃತ್ಯವಾಗಿತ್ತು. ನನ್ನ ಜೀವದ ಬದಲಿಗೆ ಈ ಜೀವ, ನನ್ನ ಕಾಣಿಕೆಯಾಗಿ ಈ ಉಡುಗೊರೆ. ಆರಾಧಕನು ತಾನೇ ಪ್ರಾಣಿಯನ್ನು ಕೊಲ್ಲುತ್ತಿದ್ದನು ಮತ್ತು ಯಾಜಕನು ಆ ರಕ್ತವನ್ನು ಪಾತ್ರೆಯಲ್ಲಿ ಹಿಡಿದು ಯಜ್ಞವೇದಿಯ ಬದಿಗಳಿಗೆ ಸಿಂಪಡಿಸುತ್ತಿದ್ದನು.
ನಂತರ ದೇಹವನ್ನು ಸಿದ್ಧಪಡಿಸಲಾಗುತ್ತಿತ್ತು. ಚರ್ಮ ತೆಗೆದು ತುಂಡುಗಳಾಗಿ ಕತ್ತರಿಸಿ ಒಳಗಿನ ಭಾಗಗಳನ್ನು ನೀರಿನಿಂದ ತೊಳೆಯಲಾಗುತ್ತಿತ್ತು. ಈ ತೊಳೆಯುವಿಕೆ ಕೇವಲ ಅಲಂಕಾರಿಕವಾಗಿರಲಿಲ್ಲ, ಅದು ಶುದ್ಧತೆಯನ್ನು ಚಿತ್ರಿಸುತ್ತಿತ್ತು. ಯಾಜಕನು ಕಟ್ಟಿಗೆಯನ್ನು ಜೋಡಿಸಿ ತುಂಡುಗಳನ್ನು ಬೆಂಕಿಯ ಮೇಲೆ ಇಡುತ್ತಿದ್ದನು ಮತ್ತು ಸಂಪೂರ್ಣವನ್ನು ದಹಿಸಲಾಗುತ್ತಿತ್ತು. ನಂತರ ಯಾವುದೇ ಹಂಚಿಕೆಯ ಊಟ ಇರುತ್ತಿರಲಿಲ್ಲ, ಇಡೀ ಅರ್ಪಣೆಯು ಏರಿಹೋಗುತ್ತಿತ್ತು. ಆ ದೃಶ್ಯ, ಬೆಂಕಿಯ ಶಬ್ದ, ಹೊಗೆಯ ವಾಸನೆ, ಇದೆಲ್ಲವೂ ಹೃದಯವು ಹೇಳುತ್ತಿರುವುದನ್ನು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿತ್ತು. ಸ್ವೀಕಾರ ಮತ್ತು ಮಾರ್ಗದರ್ಶನ. ಕರ್ತವ್ಯ ಮತ್ತು ವಿಧಿವಿಧಾನಗಳ ಜೊತೆಗೆ ಈ ಮಾತುಗಳ ಸ್ವಾಗತಿಸುವ ಧ್ವನಿಯೂ ಇದೆ. ಇಸ್ರಾಯೇಲ್ ಮನೆತನದವರು ಅಥವಾ ಇಸ್ರಾಯೇಲಿನಲ್ಲಿರುವ ಪರದೇಶಿಯರಲ್ಲಿ ಯಾರಾದರೂ ತನ್ನ ಅರ್ಪಣೆಯನ್ನು ಅರ್ಪಿಸಿದರೆ ಇದನ್ನು ಅನುಮತಿಸಲಾಗಿದೆ, ಇದು ಆಹ್ವಾನಿಸಲ್ಪಟ್ಟಿದೆ, ಇದನ್ನು ಸಂತೋಷದಿಂದ ಸ್ವೀಕರಿಸಲಾಗಿದೆ, ಅದನ್ನು ದೇವರು ಹೇಳಿದಂತೆ ತಂದಿರುವವರೆಗೆ. ಆರಾಧಕನ ಹೃದಯವು ನಿಯಮದಿಂದ ನಜ್ಜುಗುಜ್ಜಾಗುವುದಿಲ್ಲ, ಅದು ಅದರಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಅವನನ್ನು ಪ್ರೇರೇಪಿಸುವ ಪ್ರೀತಿಯು ಆದೇಶದಿಂದ ಮುಚ್ಚಿಹೋಗುವುದಿಲ್ಲ, ಅದು ಅದರಿಂದ ಸ್ಪಷ್ಟಪಡಿಸಲ್ಪಡುತ್ತದೆ. ಅದಕ್ಕಾಗಿಯೇ ಈ ಭಾಗವು ಮತ್ತೆ ಮತ್ತೆ ಸ್ವೀಕಾರದ ಸುತ್ತ ಸುತ್ತುತ್ತದೆ. ದೋಷಪೂರಿತ ಉಡುಗೊರೆ ಸ್ವೀಕರಿಸಲ್ಪಡುತ್ತಿರಲಿಲ್ಲ, ಸಂಪೂರ್ಣ ಉಡುಗೊರೆ ಸ್ವೀಕರಿಸಲ್ಪಡುತ್ತಿತ್ತು. ಇಲ್ಲಿನ ಗುರಿ ಕೇವಲ ಒಂದು ಕಾರ್ಯವಿಧಾನವನ್ನು ನಿರ್ವಹಿಸುವುದಲ್ಲ, ನಿಜವಾಗಿ ಸ್ವೀಕರಿಸಲ್ಪಡುವ ರೀತಿಯಲ್ಲಿ ಸಮೀಪಿಸುವುದು ಗುರಿಯಾಗಿದೆ. ಬೋಧನೆಯ ಎಳೆಗಳು. ಒಂದು ಕ್ಷಣ ಹಿಂದಕ್ಕೆ ನಿಂತು ನೋಡಿದರೆ ಈ ಸಂಪೂರ್ಣ ಸೂಚನೆಯ ಮೂಲಕ ಸಾಗುವ 3 ಎಳೆಗಳನ್ನು ನಾವು ನೋಡಬಹುದು. ಮೊದಲನೆಯದಾಗಿ, ಸ್ವಯಂಪ್ರೇರಿತ ಭಕ್ತಿಯೇ ನಿಜವಾದ ಆರಾಧನೆ. ದೇವರು ಪಾಪಕ್ಕೆ ಉತ್ತರ ನೀಡುವ ಅರ್ಪಣೆಗಳಿಗೆ ಮಾತ್ರವಲ್ಲದೆ ಕೃತಜ್ಞತೆಯಿಂದ ಏಳುವ ಉಡುಗೊರೆಗಳಿಗೂ ಜಾಗವನ್ನು ಕೊಟ್ಟನು. ಎರಡನೆಯದಾಗಿ, ಪವಿತ್ರತೆಯು ಸ್ವಯಂಪ್ರೇರಿತ ಪ್ರೀತಿಯನ್ನು ಸಹ ರೂಪಿಸುತ್ತದೆ. ಪ್ರೀತಿಯು ಗೌರವವನ್ನು ಪಕ್ಕಕ್ಕೆ ಇಡುವುದಿಲ್ಲ, ಅದು ಗೌರವದೊಳಗೆ ತನ್ನ ಅತ್ಯುತ್ತಮವಾದದ್ದನ್ನು ನೀಡುತ್ತದೆ. ಮೂರನೆಯದಾಗಿ, ಯಾಜಕ ಮತ್ತು ಜನರು ಇಬ್ಬರೂ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ಒಬ್ಬನು ಯಜ್ಞವೇದಿಯನ್ನು ಕಾಯುತ್ತಾನೆ, ಇನ್ನೊಬ್ಬನು ಉಡುಗೊರೆಯನ್ನು ಕಾಯುತ್ತಾನೆ. ಅವರ ನಡುವೆ ಆರಾಧನೆಯ ಸೌಂದರ್ಯವು ಕಾಪಾಡಲ್ಪಡುತ್ತದೆ. ಯಾಜಕಕಾಂಡದಲ್ಲಿ ಈ ಮಾದರಿಗಳು ಕೇವಲ ಒಂದು ಪ್ರಾಚೀನ ಶಿಬಿರವನ್ನು ಕ್ರಮಬದ್ಧಗೊಳಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತವೆ, ಅವು ಕಲಿಸುತ್ತವೆ ಎಂದು ನಾವು ಮತ್ತೆ ಮತ್ತೆ ನೋಡಿದ್ದೇವೆ. ದಹನಬಲಿಯು ಸಂಪೂರ್ಣ ಸಮರ್ಪಣೆಯನ್ನು ಕಲಿಸುತ್ತದೆ, ದೋಷವಿಲ್ಲದ ಎಂಬುದು ಪರಿಪೂರ್ಣತೆಯನ್ನು ಕಲಿಸುತ್ತದೆ, ಹಂಚಿಕೆಯ ಪ್ರವೇಶವು ಒಂದಕ್ಕಿಂತ ಹೆಚ್ಚು ಜನಾಂಗಕ್ಕೆ ತೆರೆದ ಬಾಗಿಲನ್ನು ಕಲಿಸುತ್ತದೆ. ಪ್ರತಿ ಚಲನೆಗೂ ಅರ್ಥವಿದೆ, ಪ್ರತಿ ನಿಯಮವೂ ಒಂದು ಕಾರಣವನ್ನು ಹೊಂದಿದೆ. ಮತ್ತು ಇವೆಲ್ಲವೂ ನಾವು ಈ ಅಧ್ಯಯನಗಳ ಉದ್ದಕ್ಕೂ ಹೇಳಿದಂತೆ ನಮ್ಮ ಕರ್ತನು ಯೇಸುವಿನ ಜೀವನ ಮತ್ತು ಕಾರ್ಯದಲ್ಲಿ ಅದರ ಸಂಪೂರ್ಣ ಪ್ರಕಾಶವನ್ನು ಕಂಡುಕೊಳ್ಳುತ್ತದೆ. ಆತನು ತಾನೇ ನಾನು ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಮಾತುಗಳನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದನು ಮತ್ತು ದಹನಬಲಿಯಲ್ಲಿ ಆ ನೆರವೇರಿಕೆಯ ರೂಪರೇಖೆಗಳು ಸ್ಪಷ್ಟವಾಗಿವೆ. ಆದರೆ ಇದು ನಾಳಿನ ಬೆಳಕಿಗೆ ಇರುವ ಸಂಪತ್ತು. ಇಂದು ನಾವು ಆ ಹಂತಗಳನ್ನು ನಡೆದಿದ್ದೇವೆ. ಯಾಜಕನು ಉಡುಗೊರೆಯನ್ನು ಅಳೆಯುವುದನ್ನು ನೋಡಿದ್ದೇವೆ, ಹೊಗೆಯು ನೇರವಾದ ಕಂಬದಂತೆ ಆಕಾಶಕ್ಕೆ ಏರುವುದನ್ನು ನೋಡಿದ್ದೇವೆ. ನಾಳೆ ನಮ್ಮ ಬೆಳಗಿನ ಬೆಳಕಿನಲ್ಲಿ ನಾವು ಕ್ರಿಸ್ತನಲ್ಲಿನ ವಾಸ್ತವತೆಯನ್ನು ನೋಡುತ್ತೇವೆ. ಆಹಾರಕ್ಕೆ ಆ ಮುಕ್ತ ಮನಸ್ಸು, ಆ ಪರಿಪೂರ್ಣತೆ ಮತ್ತು ಆ ಬೆಂಕಿ ಮತ್ತು ಪ್ರತಿಯೊಂದು ಎಳೆಯೂ ಆತನಲ್ಲಿ ಹೇಗೆ ನೇಯಲ್ಪಟ್ಟಿದೆ ಎಂಬುದನ್ನು ನೋಡುತ್ತೇವೆ. ಪ್ರಾರ್ಥನಾ. ತಂದೆಯಾದ ಯಾವೆ, ನಿಮ್ಮ ಸ್ಥಿರವಾದ ಪ್ರೀತಿ ಮತ್ತು ಪವಿತ್ರ ಮಾರ್ಗಗಳಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ನಿಮ್ಮ ಹೃದಯದ ಯಜ್ಞವೇದಿಯನ್ನು ತೆರೆದು ನಮ್ಮ ಸ್ವಯಂಪ್ರೇರಿತ ಉಡುಗೊರೆಗಳನ್ನು ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು. ಪ್ರೀತಿಯಲ್ಲಿ ತನ್ನನ್ನು ತಾನೇ ಅರ್ಪಿಸಿದ ಪರಿಪೂರ್ಣನಾದ ದೋಷವಿಲ್ಲದ ಯೇಸುವನ್ನು ಸ್ಪಷ್ಟವಾಗಿ ನೋಡಲು ನಮಗೆ ಕಲಿಸಿ. ನಾಳಿನ ಬೆಳಗಿನ ಬೆಳಕಿಗಾಗಿ ನಮ್ಮ ಮನಸ್ಸನ್ನು ತೆರೆಯಿರಿ. ಆತನ ಮುಕ್ತ ಮನಸ್ಸಿನ ಅರ್ಪಣೆಯನ್ನು ಅದರ ಎಲ್ಲ ಸೌಂದರ್ಯದಲ್ಲಿ ಕಲಿಯಲು ಸಹಾಯ ಮಾಡಿ. ನಿಮ್ಮ ಕಡೆಗೆ ನಮ್ಮ ಜೀವನವು ಸುವಾಸನೆಯಂತೆ ಏರುವಂತೆ ನಮ್ಮ ಕೃತಜ್ಞತೆಯನ್ನು ನಿಜವಾದ ಭಕ್ತಿಯಾಗಿ ರೂಪಿಸಿ. ನಾವು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.